ಇನ್ನು ಈ ಕಡೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೌದು ಮತಗಳ್ಳತನ ಆಗಿದೆ ಅಂತ ಹೇಳಿದ್ರೆ ಪಕ್ಷದ ವಿರುದ್ಧ ಸಚಿವ ರಾಜಣ್ಣ ಅವರು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗಲೇ ವೋಟರ್ ಲಿಸ್ಟ್ ಆಗಿತ್ತು, ನಮ್ಮ ಸರ್ಕಾರ ಇದ್ದಾಗಲೇ ವೋಟರ್ ಲಿಸ್ಟ್ ಆಗಿತ್ತು, ಆಗ ಕಣ್ಣಿಗೆ ಕಾಣಿಸ್ಲಿಲ್ವಾ ಎಂದು ಕಿಡಿಕಾರಿದ್ದಾರೆ ರಾಜಣ್ಣ ಅವರು. ಆ ಸಮಯದಲ್ಲಿ ನಾವು ಸರಿಯಾಗಿ ನೋಡಿಕೊಳ್ಳಬೇಕಿತ್ತು, ಆಗ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಆಗ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿತ್ತ ಎಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಅವರು. ಅಕ್ರಮ ನಡೆದಿರುವುದಂತೂ ಸತ್ಯ ಅಂತ ಹೇಳ್ತಿದ್ದಾರೆ. ಅಕ್ರಮ ನಡೆದಿದೆ, ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ನಿಜ ಅಂತ ಹೇಳಿ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗಲೇ ವೋಟರ್ ಲಿಸ್ಟ್ ಬಿಡುಗಡೆ ಆಗಿದೆ, ಇದುವರೆಗೂ ನೋಡಿಕೊಳ್ಳದಿರದೇ ಇದಕ್ಕೆ ಕಾರಣವಾಗಿದೆ. ಎಸ್ ನೋಡಿ, ಇದುವರೆಗೂ ನಾವು ಅದನ್ನ ನೋಡ್ಕೊಂಡಿರ್ಲಿಲ್ಲ, ಅದಕ್ಕೆ ನಮ್ಗೆ ಅವಮಾನ ಆಗಬೇಕು ಅಂತ ಹೇಳಿ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಪ್ರಧಾನಿ ಆಗಿರೋದು ಮತಗಳ್ಳತನದಿಂದಲೇ ಅಂತ ಹೇಳಿ ರಾಜಣ್ಣ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಚಿವರು. ವೋಟರ್ ಲಿಸ್ಟ್ ಬದಲಾವಣೆ ಮಾಡಿ ಪ್ರಧಾನಿ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಹೇಳಿರುವಂಥದ್ದು. ಮತಗಳ್ಳತನದಿಂದಲೇ ಪಟ್ಟಕ್ಕೆ ಬಂದಿದ್ದಾರೆ ಮೋದಿ ಅವರು ಅಂತ ಹೇಳಿ ಒಂದು ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ನಾವು ವೋಟರ್ ಲಿಸ್ಟ್ ಡ್ರಾಫ್ಟ್ ಮಾಡಿದಾಗಲೇ ಧ್ವನಿ ಎತ್ತಬೇಕಿತ್ತು, ನಾವು ಅವಾಗ ಧ್ವನಿ ಎತ್ತಲಿಲ್ಲ, ನಾವು ಅದನ್ನು ನೋಡ್ಕೋಬೇಕಾಗಿತ್ತು, ಅದನ್ನು ನೋಡ್ಕೊಳ್ಳಿಲ್ಲ, ಅದರಿಂದ ನಮಗೆ ಅವಮಾನ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಒಬ್ರೊಬ್ರು ಅಂದ್ರೆ ಇವಾಗ ಒಂದು ವೋಟರ್ ಐ ಡಿ ಏನಿದೆ ಅವ್ರದ್ದು 5 ಕಡೆಗಳಲ್ಲಿ ವೋಟರ್ ಐ ಡಿ ನೋಂದಾವಣಿ ಆಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗಿತ್ತು, ನಾವು ಆ ಸಮಯದಲ್ಲಿ ನಾವು ನೋಡ್ಕೊಳ್ಳಿಲ್ಲ. ಇದರಿಂದಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆದ್ದಿರುವಂಥದ್ದು. ಒಬ್ಬ ವ್ಯಕ್ತಿಗೆ 3 ಕಡೆ ಒಬ್ಬ ವ್ಯಕ್ತಿ 3 ಕಡೆ ವೋಟರ್ ಲಿಸ್ಟ್ ಸೇರ್ಕೊಂಡಿದ್ದಾನೆ. 10 ರಿಂದ 15 ಜನರು ಕಡೆಗಳಲ್ಲಿ 60 ಜನವನ್ನ ಸೇರಿಸುವುದು, ಅಂದ್ರೆ 10 ರಿಂದ 15 ಜನ ಇದ್ದಿದ್ದ ಕಡೆಯಲ್ಲೆಲ್ಲ 60 ಜನ ಸೇರಿಸುವುದು. ಅಡ್ರೆಸ್ ಇರಲ್ಲ, ತಂದೆ ತಾಯಿ ಹೆಸರುಗಳಿರಲ್ಲ, ಇದೆಲ್ಲ ನಮ್ಮ ಕಣ್ಮುಂದೆ ನಡೆದಿದೆ. ಆದ್ರೂ ನಾವು ಇದನ್ನೆಲ್ಲ ನೋಡ್ಕೊಂಡಿಲ್ಲ, ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಇದಕ್ಕೆ ನಾವೇ ಕಾರಣ. ಯಾಕಂದ್ರೆ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನಾವಲ್ಲಿ ಇರಬೇಕಾಗಿತ್ತು, ನಾವು ಆ ಎಚ್ಚರಿಕೆಯನ್ನ ವಹಿಸ್ಲಿಲ್ಲ ಅಂತ ಹೇಳಿ ಈಗ ರಾಜಣ್ಣ ಅವರು ಹೇಳಿರುವಂತದ್ದು. ಮೋದಿ ಅವರು ಪ್ರಧಾನಿ ಆಗಿರುವುದೇ ಮತಗಳ್ಳತನದಿಂದ, ಅವರು ಪಟ್ಟಕ್ಕೆ ಬಂದಿರದೆ ಮತಗಳ್ಳತನದಿಂದ ಅಂತ ಹೇಳಿ ರಾಜಣ್ಣ ಅವರು ಒಂದು ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಭಾರತದ ಪ್ರಧಾನಿ ಆಗಿದ್ದಾರೆ ಅಂತಂದ್ರೆ ಅದು ಮತಗಳ್ಳತನದಿಂದಾನೇ ಅಂತ ಹೇಳಿ ಅವರು ಆರೋಪವನ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.